ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2 ವರ್ಷಗಳ ನಂತರ ಮತ್ತೆ ಕ್ರಿಪ್ಟೋ ಹಗರಣ ಸದ್ದು ಮಾಡ್ತಿದೆ. ಇಡಿ ಬಿಟ್ಕಾಯಿನ್ ಬೇಟೆ. ಬೆಂಗಳೂರಿನ 12 ಕಡೆ 100ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಶ್ರೀಕಿ, ನಲ್ಪಾಡ್, ಹಕೀಬ್ ಖಾನ್ ನಿವಾಸಗಳಲ್ಲಿ ತಪಾಸಣೆ. ಮಾತು ಬಿಟ್ಟ ಇರಾನ್, ಪಾಕಿಸ್ತಾನದಲ್ಲಿ ನಡೆಯದ 2ನೇ ಸಂಧಾನ ಸಭೆ. ಅಮೆರಿಕದ ಉಪಾಧ್ಯಕ್ಷ ಬಂದು ಕಾದಿದ್ದು ನಿಷ್ಫಲವಾಗಿದೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಉತ್ಸವ. ಮಾಜಿ ಸಿಎಂ ರಾಜಕಾರಣಕ್ಕೆ 50 ವರ್ಷವಾಗಿದೆ. ರ್ಯಾಲಿಯಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಕಾಶ್ಮೀರದಲ್ಲಿ ಘೋರ ಬಸ್ ದುರಂತಕ್ಕೆ 21 ಜನ ಬಲಿಯಾಗಿದ್ದಾರೆ. ಕಂದಕಕ್ಕೆ ಬಿದ್ದ ಬಸ್, 29 ಜನಕ್ಕೆ ಗಾಯ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಸಾಧ್ಯತೆ. ಮುಸ್ಲಿಮರಿಂದ ಕೈ ಅಧಿಕಾರಕ್ಕೆ ಬಂದ್ರೂ ನಮಗೆ ದ್ರೋಹ. ರಾಹುಲ್ ಖರ್ಗೆಗೆ ಮುಸ್ಲಿಂ ಮುಖಂಡರ ಪತ್ರ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಇಂದಿನಿಂದ ಸಾರಿಗೆ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ರಾಜ್ಯದ ಬಸ್ ಸಂಚಾರದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ತಮಿಳರು ನಾವು ಪರಸ್ಪರ ಅಣ್ಣ ತಮ್ಮಂದಿರು ಎಂದ ಡಿಕೆ ಶಿವಕುಮಾರ್. ದಕ್ಷಿಣ ಭಾರತದ ಸ್ವಾಭಿಮಾನಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡ್ತೀವಿ. ಕೃಷ್ಣಗಿರಿ ಸಹಿತ ಹಲವೆಡೆ ಡಿಸಿಎಂ ಚುನಾವಣಾ ಪ್ರಚಾರ ಜೋರಾಗಿದೆ. ನಗರದ 66 ಕೆರೆಗಳು ಸಂಪೂರ್ಣ ಖಾಲಿಯಾಗಿವೆ. ಬಿಸಿಲಿಗೆ ಕೆರೆಗಳು ಬರಿದಾಗಿವೆ. ಸ್ಯಾಂಕಿ ಕೆರೆಯಲ್ಲೂ ನೀರಿನ ಮಟ್ಟ ಇಳಿಗೆ ಕಂಡಿದೆ. ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ 94ನೇ ಜನ್ಮದಿನದ ಸಂಭ್ರಮ. ತಾಲೂಕು ಕಚೇರಿಯಲ್ಲಿ ಬಸವ ಜಯಂತಿ ಆಚರಣೆ ವೇಳೆ ತಹಶೀಲ್ದಾರ್ ಗಿರೀಶ್ ಸ್ಮರಣೆ. ಬಸವಣ್ಣ ಮಹಾನ್ ಮಾನವತಾವಾದಿ. 4 ಗಂಟೆ ಆಗಸದಲ್ಲೇ ಸುತ್ತು ಹೊಡೆದ ಫ್ಲೈ 91 ವಿಮಾನ. ಹವಾಮಾನ ವೈಪರೀತ್ಯದ ಪರಿಣಾಮವಾಗಿದೆ. ಕೊನೆಗೂ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಬಸವಣ್ಣನ ಸಾಮಾಜಿಕ ಸಮಾನತೆ ಈಗ ಮರೀಚಿಕೆಯಾಗಿದೆ. ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ ತನ್ನ ಕರ್ತವ್ಯ ಮರೆತಿದೆ ಎಂದು ಚಾಟಿ ಬೀಸಿದ ಶ್ರೀಗಳು. ಭಾರೀ ಬಿಸಿಲು, ಅಂತರ್ಜಲ ಕುಸಿಯುವ ಭೀತಿ ಎದುರಾಗಿದೆ. ಕರಾವಳಿ ಒಳನಾಡಿನಲ್ಲಿ ಹೆಚ್ಚಿದ ಬಿಸಿಗಾಳಿ. 2 ದಿನದಲ್ಲಿ ಮತ್ತಷ್ಟು ಉಲ್ಬಣವಾಗಲಿದೆ. ಹೆಚ್ಚು ನೀರು ಸೇವಿಸಲು ವೈದ್ಯರ ಸಲಹೆ. ಕಚ್ಚಾ ತೈಲ ಬೆಲೆ ಈಗ $100 ಸನಿಹವಾಗಿದೆ. ಪೆಟ್ರೋಲ್ ದರ ಗಗನಕ್ಕೇರ್ಲಿದೆಯಾ? ಶಾಂತಿ ಸಭೆಗೆ ಇರಾನ್ ಹೋಗಲ್ಲ ಎಂದ ಬೆನ್ನಲ್ಲೇ ದಿಢೀರ್ 7% ಏರಿಕೆ. ಹೊರ್ಮುಜ್ ಇನ್ನು ಓಪನ್ ಆಗದಿದ್ರೆ ವಿಶ್ವದಲ್ಲಿ ತೈಲ ಹಾಹಾಕಾರ ಎದುರಾಗಲಿದೆ. ಸಂತಾನಕ್ಕೆ ನೀವೇ ಅಡ್ಡಿ ಎಂದು ಟ್ರಂಪ್ಗೆ ಕರೆ ಮಾಡಿ ಮುನೀರ್ ಮೆದುನುಡಿ. ಹೊರ್ಮುಜ್ಗೆ ದಿಗ್ಬಂಧನ ಹಾಕಿದ್ದ ಪಾಕಿಸ್ತಾನ ಬೇಸರ. ಈ ಕಾರಣಕ್ಕೆ ಇರಾನ್ ಶಾಂತಿಗೆ ಒಪ್ಪಿಲ್ಲವೆಂದು ಆರೋಪ ಮಾಡಲಾಗಿದೆ. ಇರಾನ್ ಜೊತೆ ಡೀಲ್ ಮಾಡಿಕೊಳ್ಳೋ ಒತ್ತಡ ನನ್ ಮೇಲಿಲ್ಲ ಎಂದ ಟ್ರಂಪ್. ಹಿಂದಿನದಕ್ಕಿಂತ ಈಗಿನ ಒಪ್ಪಂದ ಉತ್ತಮವಾಗಿರುತ್ತೆ. ವಿರಾಮ ಇದ್ರೂ ಇರಾನ್ ಅಮೆರಿಕ ಯುದ್ಧ. ಪಿಳ್ಳೆನವ ಹೇಳಿ ಪರಸ್ಪರರ ಮೇಲೆ ದಾಳಿ. ಇಬ್ಬರಿಗೂ ಬೇಕಿಲ್ಲ ಶಾಂತಿ ಮಾತುಕತೆ. ಭಾರತ ಹಡಗುಗಳಿಗೆ ಹೊರ್ಮುಜ್ನಲ್ಲಿ ಭಾರತ ನೌಕಾಪಡೆಯಿಂದಲೇ ಭದ್ರತೆ. ನಮ್ಮಿಂದ ಕ್ಲಿಯರೆನ್ಸ್ ಸಿಕ್ಕರಷ್ಟೇ ಹೊರ್ಮುಜ್ ದಾಟಿ. ನೌಕಾಪಡೆ ಇರಾನ್ ಗುಂಡಿನ ದಾಳಿ ಬೆನ್ನಲ್ಲೇ ಭಾರತದಿಂದ ಎಚ್ಚರಿಕೆಯ ನಡೆ. ಸೀರೆ ಎಳಿತಿದ್ರು, ತೊಡೆಯ ಮೇಲೆ ಕೈ ಇಡ್ತಿದ್ರು. ಟಿಸಿಎಸ್ ಕಾರ್ಪೊರೇಟ್ ಜಿಹಾದ್ ಸಂತ್ರಸ್ತೆ ಒಂದೊಂದಾಗೆ ಹೊರಬರ್ತಿವೆ. ಹಿಂದೂ ಸ್ತ್ರೀಯರ ಮೇಲಿನ ದೌರ್ಜನ್ಯ. ಇನ್ನು ಐಪಿಎಲ್ ಟೈಮ್. ಮುಂಬೈಗೆ 2ನೇ ಜಯದ ತಿಲಕ. 99 ರನ್ಗಳ ಭರ್ಜರಿ ಜಯ. ಗುಜರಾತ್ಗೆ 3ನೇ ಸೋಲು ಎದುರಾಗಿದೆ. ಗೆಲುವಿನ ನಾಗಾಲೋಟ ಮುಂದುವರಿಸುವ ತವಕದಲ್ಲಿ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಗೆಲುವು ಯಾರ ಪಾಲಾಗಲಿದೆ ಅನ್ನೋದನ್ನ ಇವತ್ತಿನ ಮ್ಯಾಚ್ನಲ್ಲಿ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.